ನನ್ನ ಕರ್ನಾಟಕದ ರಾಷ್ಟ್ರದಲ್ಲಿ ಇರುವಂಥ ಎಲ್ಲ ನನ್ನ ಸಹೋದರಗಳಿಗಾಗಿ ಹಾಗೂ ಪ್ರಪಂಚದಲ್ಲಿ ಇರೋ ಎಲ್ಲ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡೋವರಾಗಿದ್ದೀವಿ. ಈ ಸಮಯದಲ್ಲಿ ಕೀರ್ತನ ಗ್ರಂಥಗಳಿಂದ 34ನೇ ಅಧ್ಯಾಯ 18 ವಚನ ಓದನ. ಮುರಿದ ಹೃದಯದವರೆಗೆ ಯೆಹೋವನು ಸಮೀಪವಾಗಿದ್ದಾನೆ, ಜಜ್ಜಿದ ಆತ್ಮವುಳ್ಳವರನ್ನು ರಕ್ಷಿಸುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿರುವ ತಂದೆಯೇ, ಅಪ್ಪ, ಹೌದು ಸ್ವಾಮಿ, ನೀವು ಎಲ್ಲ ನಮ್ಮ ಹೃದಯಗಳನ್ನು ಶೋಧಿಸಿ ಪರೀಕ್ಷಿಸಿ ಅಂತ ದೇವರಾಗಿದ್ದೀರಿ ಸ್ವಾಮಿ. ನಮ್ಮ ಹೃದಯಗಳಿಂದ ಎಲ್ಲ ಜನರು ಸ್ವಾಮಿ ಅಪ್ಪ ಎಷ್ಟೋ ಶೋಧನೆಗಳಿಂದ, ಅಪ್ಪ ಎಷ್ಟೋ ಬಾಧೆಗಳಿಂದ, ಎಷ್ಟೋ ಭಾರವಾದಂಥ ಹೃದಯ ಸ್ಪಂದನೆಯಿಂದ ಅಪ್ಪ ವೇದನೆ ಪಡೋಂಥ ಮನುಷ್ಯರಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ. ಈ ಸಮಯದಲ್ಲಿ ಅವರ ಹೃದಯನ ಭಾರದಿಂದ ಬಿಡುಗಡೆ ಮಾಡಿ, ಅವರ ಹೃದಯ ಆಲೋಚನೆಗಳೆಲ್ಲ ಸಫಲಗೊಳಿಸಿ, ಈ ದಿನ ಆಶೀರ್ವಾದದಲ್ಲಿ ಅವರಿಗೆ ಬರುವಂಥ ನಿನ್ನ ಆಶೀರ್ವಾದಗಳು ಪರಲೋಕದಿಂದಲ್ಲ ಬಿಡುಗಡೆ ಮಾಡೋಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯೇ, ಆಮೆನ್.